ಅಂಡ್ ಇನ್ನೊಂದ್ ಏನಂತಂದ್ರೆ ನಾನೊಂದು ಮಿಸ್ ಮಾಡ್ಕೊಳ್ತಿದ್ದೇನೆ ಮೇಡಮ್. ನಾನೇ ಅಲ್ಲ, ಇಡೀ ಕರ್ನಾಟಕನೇ ಮಿಸ್ ಮಾಡ್ಕೊಳ್ತಿದ್ದೆ. ನೀವು ಲಾಯರ್ ಜಗದೀಶ್ ಅವ್ರು ಇರ್ಬೇಕಿತ್ತು. ಈಗ ಬಿಗ್ ಬಾಸ್ ಮನೆಯಲ್ಲಿ ಆ ಬಾಂಡಿಂಗ್ ಎಲ್ಲ ಕಂಟಿನ್ಯೂ ಆಗ್ತಾ ಇತ್ತು, ಜನಕ್ಕೆ ಸಖತ್ ಎಂಟರ್ಟೈನ್ಮೆಂಟ್ ಸಿಗ್ತಾ ಇತ್ತು. ಆ ಟೈಮಲ್ಲಿ ಬಿಗ್ ಬಾಸ್ ಅವರು ಫ್ಯಾಮಿಲಿ ರೌಂಡ್ ಅಂತ ಮಾಡ್ತಾರೆ. ಆ ಟೈಮಲ್ಲಿ ಸರ್ ಎಂಟ್ರಿ ಕೊಡ್ಬೇಕಿತ್ತು, ಜಗದೀಶ್ ಅವ್ರ ರಿಯಾಕ್ಷನ್ ನಾನು ನೋಡ್ಬೇಕಿತ್ತು ಹೆಂಗಿರ್ತಿತ್ತು ಅಂತ ಹೇಳ್ಬಿಟ್ಟು. ಬಿಕಾಸ್ ಯಾಕಂತಂದ್ರೆ ಒಂದ್ ಕಡೆ ಅಲ್ಲಿ ಫನ್ ಎಲಿಮೆಂಟ್ಸ್ ಬಾಂಡಿಂಗ್ ಎಲ್ಲ ಇತ್ತು, ಒಂದ್ ಕಡೆ ಫ್ಯಾಮಿಲಿ ರೌಂಡ್ ಅಂತ ಬಂದಾಗ ಗಂಡ ಆಪೋಸಿಟ್ ಆಗಿ ಬಂದಾಗ ನಿಂತ್ಕೊಂಡಾಗ ನಿಮ್ ರಿಯಾಕ್ಷನ್ ಹೇಗಿರ್ತಿತ್ತು, ಅವ್ರ ರಿಯಾಕ್ಷನ್ ಹೇಗಿರ್ತಿತ್ತು, ಹೆಂಗಿರ್ತಿತ್ತು, ಆ ಒಂದು ಎಲಿಮೆಂಟ್ಸ್ ನ ಇಡೀ ಕರ್ನಾಟಕನ ಮಿಸ್ ಮಾಡ್ಕೊಳ್ತಾರೆ. ನೀವೆಷ್ಟು ಮಿಸ್ ಮಾಡ್ಕೊಳ್ತಿದ್ದೀರಾ? ನನಗೆ ಇವಾಗ ಹೆಂಗೆ ನಾನು ಸ್ಪೋರ್ಟಿವ್ ಆಗಿ ತಗೊಂಡು ಅದೇ ತರ ಸ್ಪೋರ್ಟಿವ್ ಆಗಿ ತಗೊಂಡು ಹೋಗ್ತಿದ್ದೆ ಅನ್ಸುತ್ತೆ. ಬಟ್ ಇವ್ರು ಹೆಂಗ್ ತಗೊಂಡು ಇದ್ ಮಾಡ್ತಿರೋ ಗೊತ್ತಿಲ್ಲ. ಹೌ ಶುಡ್ ಆರ್ ರಿಯಾಕ್ಟೆಡ್ ವಿತೌಟ್, ಯಾಕಂದ್ರೆ ಅವ್ರಿಗೆ ಗೊತ್ತಿರಲ್ಲ ನಾವು ಹೋಗ್ತೀರಿ ಇರ್ತೀರಿ ಅನ್ನೋದು. ಸೊ ಅದನ್ನ ನೋಡಿ ಇವ್ರು ಹೆಂಗ್ ರಿಯಾಕ್ಟ್ ಮಾಡಿದ್ರು ಗೊತ್ತಿಲ್ಲ. ಅದೆಲ್ಲ ಮಿಸ್ ಮಾಡ್ಕೊಂಡೆ. ಫ್ಯಾಮಿಲಿ ರೌಂಡ್ ಇರ್ಬೋದು, ಅಥವಾ ದೀಪಾವಳಿಗೆ ಸ್ವೀಟ್ ಎಲ್ಲ ಮನೆಯಿಂದ ಮಾಡ್ಕೊಂಡಿದ್ರಲ್ಲ, ಅದೆಲ್ಲ ಐ ಮೀನ್ ಇರ್ಬೇಕಾಗಿತ್ತು ಅಂತ ಅನ್ಸ್ತು. ಆಮೇಲೆ ಟಾಸ್ಕ್ ಗಳು ಕೆಲವು ನೋಡಿದಾಗ ಅನ್ಸುತ್ತೆ, ಅಯ್ಯೋ ಈ ಟಾಸ್ಕ್ ನನ್ಗೆ ಇರ್ಬೇಕಿತ್ತು, ನಾನ್ ಮಾಡಕ್ಕಾಗಿಲ್ಲ. ಕಳ್ಸೋದ್ರಲ್ಲೇ ಇದ್ರು ಅವ್ರು ಫಸ್ಟ್, ಅಷ್ಟೇ, ಬೇರೆ ಏನಿಲ್ಲ. ಬಿಕಾಸ್ ಫಸ್ಟ್ 4 ವೀಕ್ ನೋಡ್ತಿದ್ರಿ, ಲೈಕ್ ಅದಾದ್ಮೇಲೆ ಇವ್ರು ಬಂದಾದ್ಮೇಲೆ 4 ವೀಕ್ಸ್ ಆಯ್ತಾ, ಅದಾದ್ಮೇಲೆ ಲೈಕ್ ಸುಮ್ನೆ ಇದು ಎಲಿಮಿನೇಷನ್ ಅವಾಯ್ಡ್ ಮಾಡ್ಕೊಂಡ್ ಬಂದಿದ್ದಾರೆ. ಸುದೀಪ್ ಇಲ್ದಿರೋ ವಾರದಲ್ಲಿ ಎಲಿಮಿನೇಷನ್ ಅವಾಯ್ಡ್ ಮಾಡಿರ್ಬೋದು ಆಯ್ತಲ್ಲ, ರೈಟ್? ಆ 3rd ವೀಕ್ ಅಲ್ಲಿ ಶಿ ಪ್ಲೇಡ್ ವೆರಿ ವೆಲ್ ಅಗೇನ್ಸ್ಟ್ ದಿ ಮೆನ್. 2 ಪಕ್ಷ ಅಂತ ಬಂದಾಗ, ರೈಟ್, ಇವ್ರನ್ನ ಎತ್ತು ದಬ್ಬಾಕರು ಗಿಬ್ಬಾಕರು ಹುಡುಗರ್ ದಬ್ಬಾಕಿಸ್ಕೊಂಡ್ ಬಿದ್ಕೊಂಡೆ ಅವ್ರು ಅಂತ ಕೂತ್ರು. ಬಟ್ ಶಿ ವೆಂಟ್ ಅಂಡ್ ಫಾಟ್, ಇಷ್ಟು ಪಾಸಿಟಿವ್ ಆಗಿ ಗೇಮ್ ಮಾಡಿದ್ರು. ಅದನ್ನ ನೋಡೋದ್ ಬಿಟ್ಬಿಡು ಇವ್ರು ವೋಟಿಂಗ್ ಅಂತ ಅಂದ್ರು. ಅದನ್ನೇ ಹೇಳ್ತಿರೋದು ಇಲ್ಲ, ವೋಟಿಂಗ್ ಇಂದ ಇದಾಯ್ತು ಅಷ್ಟೇ. ಅದು ಈ ತರ ಫೇವರಿಸಮ್ ಅನ್ನ ನಾವೇನು ಮಾಡಲ್ಲ. ವೋಟಿಂಗ್ ನಮ್ಗೆ ಹೆಂಗೆ ಬರುತ್ತೆ ಅದರಿಂದ ಅದನ್ನ ಮಾತ್ರ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತೀವಿ. ಇವ್ರಾದ್ಮೇಲೆ ಒಬ್ರು ಬಂದವ್ರದ್ದು ಅವ್ರದ್ದು ಯಾವಾಗ ಇತ್ತೋ ಅವಾಗಿಂದ ಅವ್ರು ಹೇಳ್ದು ಅವ್ರನ್ನ ಕಳಿಸ್ಬೇಕು ಅಂತ ಎಲ್ರು ಅದೇ ಕೇಳ್ತೀನಿ ನನ್ಗೆ. ಅವ್ರಿಗಿನ್ನು ಇವ್ರ ವೋಟಿಂಗ್ ಕಡಿಮೆ ಬಂದಿದೆ, ಅದ್ ಯಾರು ಮಾಡೋದು ಇರೋದು ಓಟು ಅನ್ನೋ ತರ. ಇವ್ರು ಬಂದಾಗ ಹೆಂಗ್ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ, ಅದಕ್ಕೆ ಹೇಳ್ತಾರೆ ಇವ್ರು ಸುಮ್ಮನೆ ಡಿಜಿಟಲ್ ಡಿಸ್ಪ್ಲೇ ಮಾಡ್ಲಿ ಅಲ್ಲ. ಇವಾಗೆಲ್ಲ ವೋಟಿಂಗ್ ಅಂದ್ರೆ ಆನ್ಲೈನ್, ಮೊಬೈಲ್ ನಂಬರ್ಸ್ ಬಂದ್ಬಿಡುತ್ತೆ, ಕೌಂಟ್ ಬರುತ್ತೆ, ಹಾಕ್ಬಿಡು, ಟೆನ್ಷನ್ ಇಲ್ಲ, ರೈಟ್? ಅಂದ್ರೆ ಕಾಂಪ್ಲಿಕೇಶನ್ ಇಲ್ಲ. ನೀವು ಪಬ್ಲಿಕ್ ಜಸ್ಟಿಫಿಕೇಶನ್ ಕೊಡೋದೇ ಬೇಡ, ಪಬ್ಲಿಕ್ ಅಂಡರ್ಸ್ಟುಡ್, ಮುಗ್ದೋಗುತ್ತೆ. ಎಷ್ಟೋ ಸೀರಿಯಲ್ಗಳು ಹಂಗೆ ಆಗುತ್ತೆ, ಚೆನ್ನಾಗ್ ಬರ್ತಾ ಇರುತ್ತೆ, ವೆಂಡ್ ಅಪ್ ಮಾಡ್ಬಿಡ್ತಾರೆ. ಜನ ಚೆನ್ನಾಗ್ ಬರ್ತಿತ್ತಲ್ಲ, ಯಾಕೆ ವೆಂಡ್ ಅಪ್ ಮಾಡಿದ್ರು ಅಂತಾರೆ. TRP ಇರ್ಲಿಲ್ಲ ಅಂತಾರೆ. ಈ TRP ವೋಟಿಂಗ್ ಫಂಡ ಇದುವರೆಗೂ ನಮ್ಗೆ ಅರ್ಥ ಆಗಿಲ್ಲಪ್ಪ. ನಾವ್ ಆಕ್ಚುಲಿ ಇಂಡಸ್ಟ್ರಿಗೆ ಬಂದಾಗೆ ಚೆನ್ನಾಗಿತ್ತು. ಈ TRP ಸವಾಸ ಇರ್ಲಿಲ್ಲ, ವೋಟಿಂಗ್ ಸವಾಸ ಇರ್ಲಿಲ್ಲ. ಜಸ್ಟ್ ನಮ್ಗೆ ಆಡಿಯನ್ಸ್ ನಾವು ಹೋದಾಗ ಮಾತಾಡೋದಷ್ಟೇ ನಮ್ಗೆ ಗೊತ್ತಾಗ್ತಾ ಇತ್ತು. ಅದೇ ನಾವು ಓಕೆ ಸಕ್ಸಸ್ ಆಗ್ತಿದೆ ಅಂತ ಅನ್ಕೊಂತ ಇದ್ವಿ. ಅವಾಗೆಲ್ಲ ಏನಂತಂದ್ರೆ ಸೀರಿಯಲ್ ಗಳ ಮಧ್ಯ ಆಡ್ಸ್ ಬರೋದಲ್ಲ, ಸೊ ಆಡ್ಸ್ ಜಾಸ್ತಿ ಬಂದ್ರೆ ಓಕೆ ನಮ್ ಸೀರಿಯಲ್ ಸಕ್ಸಸ್ಫುಲ್ ಆಗಿದೆ ಅಂತ ಅನ್ಕೊಂತ ಇದ್ದಿದ್ದು ಅಷ್ಟೇ. TRP ಎಲ್ಲ ಏನೂ ಇರ್ಲಿಲ್ಲ. ಆಮೇಲೆ ಚಾನೆಲ್ಗಳು ಕಡಿಮೆ ಇತ್ತು, ಕಾಂಪಿಟೇಷನ್ ಇಷ್ಟೊಂದ್ ಇರ್ಲಿಲ್ಲ. ಇಟ್ ವಾಸ್ ಗುಡ್. ಅವಾಗ ಇಷ್ಟೊಂದೆಲ್ಲ ಕಾಂಪ್ಲಿಕೇಶನ್ಸ್ ಇರ್ಲಿಲ್ಲಪ್ಪ ಲೈಫ್. ಈಗಲೂ ಬೇಕಾದ್ರೆ ಪಬ್ಲಿಕ್ ಯಾರು ಕೇಳಿ, ಅಲ್ಲಿ ಬಿಗ್ ಬಾಸ್ ಅಲ್ಲಿ ಈಗ ಯಾರನ್ನ 3 ಜನ ಹೊರಡೆ ತಗೋಬಹುದು, ಯಾರನ್ನ 3 ಜನ ಆಚೆ ತಗೋಬಹುದು ಅಂದ್ಬಿಟ್ಟು ಐ ಬೆಟ್ ಯಮುನಾ ಅವರು, ಜಗದೀಶ್ ಅವರು, ಇವ್ರ ಹೆಸರು ದೇಲ್ಸೆ, ಇವ್ರು 3 ಜನ ಹೊರಡೆ ಹೋಗ್ಬೇಕು. ಬಾಕಿ 3 ಜನ ಮಂಜು ಅವರು, ಆಮೇಲೆ ಗೌತಮಿ, ಆಮೇಲೆ ಭವ್ಯ ಗೌಡ, ಇವರೆಲ್ಲ ಆಚೆ ಕಳ್ಸಿ ಅಂತ ಹೇಳ್ತಾರೆ ನೋಡಿ. ರೈಟ್, ದೀಸ್ ಪೀಪಲ್ ಆರ್ ಸ್ಟಿಲ್ ಇವಾಗ ಅವ್ರದ್ದು ಓಕೆ 8 ವೀಕ್ಸ್ ಆಗ್ತಿದೆ. ಆಸ್ ಅನ್ ಆಡಿಯನ್ಸ್ ಐಮ್ ಟಾಕಿಂಗ್, ನಾಟ್ ಅನ್ ಹಸ್ಬೆಂಡ್ ಸಪೋರ್ಟ್ ಅಂತಲ್ಲ. ಅವ್ರು ಓಕೆ ಒಂದು ಸ್ಟ್ರಾಂಗ್ ಪಾಯಿಂಟ್, ಇದು ಮಸ್ತಾಗಿತ್ತಪ್ಪ ಈ ವೀಕಲ್ಲಿ ಇವ್ರು ಮಾಡಿದ್ದು ಅನ್ನೋದು ಒಂದಾದ್ರೆ ಹೇಳಿ, ಯಾರ್ದಾದ್ರು? ಯಾರ್ದು ಇಲ್ಲ ಅಲ್ಲಿ, ನಥಿಂಗ್, ರೈಟ್? ಅಟ್ಲೀಸ್ಟ್ ಯಮುನಾ ಅವರು ಫಸ್ಟ್ ವೀಕಲ್ಲಿ ಶಿ ವಾಸ್ ವೆರಿ ಸ್ಟ್ರಾಂಗ್. ಅವರು ಎಲಿಮಿನೇಟ್ ಆದ್ರೆ ನನ್ಗೆ ಬೇಜಾರಾಯ್ತು. ವೈ ವಾಸ್ ಶಿ ಎಲಿಮಿನೇಟೆಡ್ ಅನ್ನೋ ತರ. ಹೌದೆಲ್ಲ ಒಂದ್ ಕಡೆ ಅವ್ರಿಗೆ ಇನ್ನೊಂದ್ ಸ್ವಲ್ಪ ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ಕೊಳ್ಳೋದಕ್ಕೆ ಟೈಮ್ ಬೇಕಿತ್ತೇನೋ ಅಂತ. ಬೇರೆಯವ್ರಿಗೆಲ್ಲ ಟೈಮ್ ಕೊಡ್ತಾ ಇದಾರೆ, ಬಂದು ಸುಧಾರಿಸ್ಕೊಂಡು ರಿಲ್ಯಾಕ್ಸ್ ಆಗಪ್ಪ. ಅಲ್ಲ ಹೇಳ್ತಿರೋದು ಮೈ ಪಾಯಿಂಟ್ ಆಫ್ ವ್ಯೂ ಆಸ್ ಅ ಪಬ್ಲಿಕ್ ಐ ಆಮ್ ಸೇಯಿಂಗ್. ಬೇರೆಯವ್ರಿಗೆಲ್ಲ ಅಷ್ಟು ಟೈಮ್ ಕೊಡ್ತಾರೆ. ಅವ್ರು ಫಸ್ಟ್ ಬಂದು ಒಂದೇ ವಾರದಲ್ಲಿ ಅವ್ರು ಇನ್ನೇನು ಅನ್ನೋಸೋದಕ್ಕೆ ಬಿಗ್ ಬಾಸ್ ಬ್ಯಾಕ್ ಡೋರ್ ಎಲ್ಲಿದೆ ಅನ್ನೋಸೋದಕ್ಕೆ ಕಳ್ಸೇ ಬಿಟ್ರು ಪಾಪ. ಶಿ ವಾಸ್ ವೆರಿ ಗುಡ್ ಕಂಟೆಂಡರ್. ಅವ್ರು ಇದ್ದಿದ್ದು ಜಗದೀಶ್ ಕಣ್ ಕಟ್ಬಿಟ್ಟು ಒಳಗಡೆ ಕರ್ಕೊಂಡು ಹೋದ್ರು, ಕಣ್ ಕಟ್ಬಿಟ್ಟು ಆಚೆ ಕರ್ಕೊಂಡು ಬಂದ್ಬಿಟ್ರು. ರೈಟ್, ಯಮುನಾ ಅವ್ರಲ್ಲ ಸರಿ ಕೌಂಟರ್ ಕೊಟ್ರು ಅವರು. ಅವ್ರು ಜಗದೀಶ್ ಆಗ್ಲಿ ಮಂಜು ಆಗ್ಲಿ ಅವರೆಲ್ಲ ಶಿ ಇಸ್ ಆಲ್ಸೋ ಸ್ಟ್ರಾಂಗ್ ಲೇಡಿ, ವೆರಿ ಬೋಲ್ಡ್, ಆಕ್ಟಿವ್ ಇದಾರೆ ಆ ಏಜ್ಗೆ. ಅದನ್ನ ಬಿಟ್ಬಿಟ್ಟು ಬಾಕಿ ಅವ್ರಲ್ಲ ಸುಮ್ನೆ ರೀ. ಈಗ ಜಗದೀಶ್ ಅವರು ಹಿಂದಿ ಬಿಗ್ ಬಾಸ್ಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡ್ತಾ ಇದಾರೆ, ಜೊತೆಗೆ ನಾನು ಕೊಡ್ತಾ ಇದೀನಿ. ಹೌದಾ? ಹೌದು, ಹಿಂದಿ ಬಿಗ್ ಬಾಸ್ ವೈಲ್ಡ್ ಕಾರ್ಡ್ ಎಂಟ್ರಿಗೆ ನಾನು ಹೋಗ್ತಾ ಇದ್ದೀನಿ ಜಗದೀಶ್ ಅವ್ರ ಜೊತೆ. ಎಸ್, ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.